ನೀನು ಸರಿಯಾಗೇ ಇದೀಯಾ. ನೋಡಮ್ಮ ಸ್ವಾತಿ, ಈಗ ಆಗಿರೋ ಗಲಾಟೆಗಳೇ ಸಾಕಾಗಿದೆ ನನಗಂತೂ. ಈಗ ಪ್ರೇಮು ಇಲ್ಲಿ ಬೇಸರ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾನೆ. ನಾವು ಇಲ್ಲಿ ನೆಮ್ಮದಿಯಾಗಿರೋಕ್ಕೆ ಸಾಧ್ಯನಾ? ಅಲ್ಲಿ ಶ್ರೀಪತಿ ಮಿಸ್ಟ್ರ್ ಮೇಲೆ ಏನೇನು ಸೀನು ಕ್ರಿಯೇಟ್ ಆಗಿದೆಯೇನೋ. ನಾನು ಜಯಶ್ರೀ ಹೋಗಿ ನೋಡ್ಕೊಂಡೇ ಬರ್ತೀವಿ. ಅಮ್ಮ, ಅರೆ ಸಾಕ್ಷಿ, ನೀನು ಬರಬೇಕು ಅಣ್ಣಮ್ಮ ದೇವಿಯವರು. ಏನು ಘನ ಕಾರ್ಯ ಮಾಡ್ಕೊಂಡ್ಬಿಟ್ಟಿದ್ದೀರಾ ಪ್ರೇಮ್ ಜೊತೆ ಜಗಳ ಆಡ್ಕೊಂಡು. ಇನ್ನು ನಾವು ಏನೇ ನೋಡ್ಬೇಕು ಈ ಕಣ್ಣಿಂದ ಇವಳಿಂದಾಗಿ. ಸಾರಿ ಸಾಕ್ಷಿ, ಅಪ್ಪ ಅಮ್ಮನಿಂದ ಮುಚ್ಚಿಡೋಕ್ಕಾಗಲಿಲ್ಲ, ಅದಕ್ಕೆ ಎಲ್ಲ ವಿಷಯನೂ ಹೇಳಿಬಿಟ್ಟೆ. ಅದ್ರಲ್ಲಿ ನಿನ್ನ ತಪ್ಪೇನಿಲ್ಲ ಬಿಡಮ್ಮ. ಸಾಕ್ಷಿ ಒಬ್ಬಳೇ ಬಂದಿದ್ಯಾ? ಪ್ರೇಮ್ ಇಲ್ಲಿ? ಇಲ್ಲೇ ಇದ್ದೀನಿ ಅಂಕಲ್. ಪ್ರೇಮ್, ಏನು ನಡೀತಾ ಇದೆ ಇಲ್ಲಿ? ನೀವಿಬ್ರು ಎಲ್ಲ ವಿಷಯನ ಮುಚ್ಚಿಡ್ತಾ ಇದ್ರೆ ಹೇಗೆ? ಅಲ್ಲ, ನಿಮ್ಮೂರಲ್ಲಿ ಏನು ಗಲಾಟೆ ಆಗಿದೆ ಅಂತ ನಮ್ಗೆ ಟೆನ್ಷನ್ ಆಗಿ ನಾನು ಜಯಶ್ರೀ ನಿಮ್ಮೂರು ಹೊರಟಿದ್ವಿ. ಈಗ ಅಂಕಲ್, ಎಲ್ಲ ಒಳಗಡೆ ಕೂತ್ಕೊಂಡು ಆರಾಮಾಗಿ ಮಾತಾಡೋಣ ಬನ್ನಿ. ಏನೇ ಅದು? ಆ ಜಾನ್ವಿ ಹೊಸದಾಗಿ ಏನೋ ಕಿತಾಪತಿ ತೆಗ್ದಿರಳಂತೆ. ಯಾಕೆ ಅವತ್ತು ಅವಳ ಗಂಡಂಗೆ ಚೆನ್ನಾಗಿ ಕ್ಲಾಸ್ ತೊಗೊಂಡ್ಬಂದಿದ್ದು ಸಾಲದಂತ ಅವಳಿಗೆ ಕಪಾಲಕ್ಕೂ ಬಾರಿಸ್ಬಿಟ್ಟು ಬರ್ಬೇಕಾಗಿತ್ತಂತ ಕೇಳ್ಬೇಕಿತ್ತು ಅವಳನ್ನ. ಅಲ್ವೇ, ಪ್ರೇಮಗೆ ಹರಟಾದ್ರೂ ಪರವಾಗಿಲ್ಲ, DNA ಟೆಸ್ಟ್ ಮಾಡಿಸ್ತೀನಿ ಅಂತ ಒಪ್ಕೊಂಡು ಬಂದಿದ್ಯಲ್ಲ, ತಲೆಯಲ್ಲಿ ಏನು ಇಟ್ಕೊಂಡಿದೀಯ ನೀನು? ಅಮ್ಮ, ಈಗ ಟೆಸ್ಟ್ ಮಾಡಿಸ್ಲಿಲ್ವಲ್ಲ, ಹೋಗಿ. ಅದಲ್ಲಮ್ಮ ವಿಷಯ. ಈಗ ಇದರಿಂದ ನಷ್ಟ ಆಗಿದ್ದು ಯಾರಿಗೆ? ನಿನಗೆ ಪ್ರೇಮ್ಗೆ ಮನಸ್ತಾಪ ತಂದ್ಕೊಂಡ್ರೆ. ಅಲ್ಲಮ್ಮ, ನಿನ್ನ ಈ ಸ್ಥಿತಿಲಿ ನೀನು ಅಷ್ಟೆಲ್ಲ ಟ್ರಾವೆಲ್ ಮಾಡೋ ಅವಶ್ಯಕತೆ ಇತ್ತಾ? ನಾನು ಜಯಶ್ರೀ ನಿಮ್ಮ ಸಂಸಾರ ಸರ ಹೋಗ್ಲಿ ಅಂತ ಪ್ರಯತ್ನ ಪಡ್ತಾನೆ ಇರ್ತೀವಿ. ನೀನು ಯಾವುದೋ ಕೆಲಸಕ್ಕೆ ಬರ್ದಿರೋ ವಿಷಯ ತಗೋತೀಯ, ಕಾಂಪ್ಲಿಕೇಶನ್ ಮಾಡಿ ಇಟ್ಕೋತೀಯ. ಅಂಕಲ್ ಪ್ಲೀಸ್, ಈಗ ನಮ್ಮಲ್ಲಿ ಯಾವ ಕಾಂಪ್ಲಿಕೇಶನ್ಸು ಇಲ್ಲ. ನಾನು ಸಾಕ್ಷಿ ಸರಿ ಹೋಗಿದ್ದೀವಿ. ಸಾಕು ಸುಮ್ಮನಿರು ಪ್ರೇಮ್. ನೀವಿಬ್ರು ಜಗಳ ಆಡ್ಕೊಳ್ಳೋದು ಎಷ್ಟೊತ್ತು, ಸರಿ ಹೋಗೋದು ಎಷ್ಟೊತ್ತು? ಅಲ್ಲ, ನಿನಗೂ ಅವಳು ಹಠ ಮುಂಗೋಪ ಎಲ್ಲ ಗೊತ್ತಿರೋದೇ ತಾನೆ. ಹಾಗಿದ್ರು ನೀನು ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗಿದೀಯಲ್ಲ. ಏನೋ ಸೆನ್ಸಿಬಲ್ ಅಂತ ಅನ್ಕೊಂಡಿದ್ದೆ, ಆದ್ರೂ ನೀನು ಅವಳ ಥರನೇ ಆಡ್ಬಿಟ್ಟೆ. ಅಮ್ಮ, ಪ್ರೇಮ್ನೇನು ಅನ್ಬೇಡ, ಎಲ್ಲ ನಂದೇ ತಪ್ಪು. ಅವರಾಗಿರೋ ಹೊತ್ತಿಗೆ ಕಾಂಪ್ರಮೈಸ್ ಮಾಡಿಕೊಂಡು ನನ್ನ ಜೊತೆ ವಾಪಸ್ ಬಂದಿದ್ದಾರೆ. ಬೇರೆ ಯಾರಾದರೂ ಆಗಿದ್ದಿದ್ರೆ ನನ್ನ ಸ್ವಭಾವಕ್ಕೆ ಬೇಸರ ಮಾಡಿಕೊಂಡು ಯಾವತ್ತೋ ನನ್ನ ಬಿಟ್ಟು ಹೊರಟೋಗಿರೋರು. ಏನ್ರಿ ಇದು? ಇವರಿಬ್ರು ಜಗಳ ಆಡ್ಕೊಂಡಿದಾರಲ್ಲ ಅಂತ ನಾವು ಆತಂಕ ಪಟ್ಕೊಂಡಿದ್ರೆ ಹೇಗೆ ಒಬ್ರನ್ನೊಬ್ರು ವಹಿಸ್ಕೊಂಡು ಮಾತಾಡ್ತಿದ್ದಾರೆ ನೋಡಿ. ಹೋಗ್ಲಿ ಬಿಡು ಜಯಶ್ರೀ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದಾರಲ್ಲ, ಅದಕ್ಕೆ ಸಂತೋಷ ಪಡೋಣ ನಾವು. ಏನಂತೀಯ ಪ್ರೇಮ್? ಶೋರ್ ಅಂಕಲ್, ಈಗ ನಾನು ಸಾಕ್ಷಿ ಒಬ್ರನ್ನೊಬ್ರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಥರದ ಇನ್ಸಿಡೆಂಟ್ಗಳು ನಮ್ಮ ಮಧ್ಯೆ ನಡೀದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನೀವು ಆಂಟಿ ಏನು ಯೋಚನೆ ಮಾಡಬೇಡಿ. ವಿ ವಿಲ್ ಆಲ್ವೇಸ್ ಬಿ ಹ್ಯಾಪಿ. ಸಾಕ್ಷಿ, ತಗೋ ಹಾಲು. ಊರಿಗೆ ಹೋಗಿ ಬಂದಾಗ್ಲಿಂದ ನೀನು ತುಂಬ ಚೇಂಜ್ ಆಗ್ಬಿಟ್ಟಿದೆಯಾ ಸಾಕ್ಷಿ. ಅಂದರೆ ಪ್ರೇಮ್ ಕಾಣೆಯಾಗಿದ್ದಾಗ ನೀನು ಎಷ್ಟು ಅಪ್ಸೆಟ್ ಆಗಿದ್ದೆ, ಆದರೆ ಈಗ
ಇಡೀ ಪ್ರಪಂಚನೇ ಗೆದ್ದು ಬಂದಿದ್ದೀನಿ ಅನ್ನೋಷ್ಟು ಸಂತೋಷ ನಿನ್ನ ಮುಖದಲ್ಲಿ ಕಾಣಿಸ್ತಿದೆ. ಪ್ರೇಮ್ ನೀನು ಮತ್ತೆ ಸರಿ ಹೋಗ್ತೀರಾ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಅಲ್ಲಿ ಪ್ರೇಮ್ಗೂ ನಿನಗೂ ಏನೇನು ಕ್ಲಾಶಸ್ ಆಗುತ್ತೋ, ಶ್ರೀಪತಿ ತಾತ ಹೇಗೆ ರಿಯಾಕ್ಟ್ ಮಾಡ್ತಾರೋ ಅಂತ ತುಂಬ ಟೆನ್ಷನ್ ಆಗ್ತಿತ್ತು. ನನಗೂ ನಂಬಿಕೆ ಇರಲಿಲ್ಲ ಸ್ವಾತಿ. ಪ್ರೇಮ್ ನನ್ನ ಕೈ ತಪ್ಪಿ ಹೋಗ್ಬಿಟ್ಟಿದ್ದಾರೆ ಅಂದ್ಕೊಂಡಿದ್ದೆ. ಆದರೆ ಒಂಟಿಯಾಗಿ ಅಪ್ಪ ಅಮ್ಮನ್ನ ಫೇಸ್ ಮಾಡೋ ಚೈತನ್ಯ ನನಗಿರಲಿಲ್ಲ. ಅದಕ್ಕೆ ಬಂಡ ಧೈರ್ಯ ಮಾಡಿಬಿಟ್ಟೆ, ಹೇಗಾದರೂ ಮಾಡಿ ಪ್ರೇಮ್ನ ಕನ್ವಿನ್ಸ್ ಮಾಡಬೇಕು ಅಂತ. ಸಾಕ್ಷಿ, ಅಲ್ಲಿ ಶ್ರೀಪತಿ ತಾತಂಗಾಗಲಿ ಗುರುಮೂರ್ತಿ ಅಂಕಲ್ಗಾಗಲಿ ಅನುಮಾನ ಬರಲಿಲ್ವಾ? ನಾವೇನೋ ಆ ವಿಷಯವಾಗಿ ತುಂಬ ಕೇರ್ಫುಲ್ಲಾಗೇ ಇದ್ವಿ. ಆದರೆ ಸ್ವಾತಿ, ನಿನಗೊಂದು ವಿಷಯ ಗೊತ್ತಾ? ಒಂದು ವೇಳೆ ಪ್ರೇಮ್ ಕಾಂಪ್ರಮೈಸ್ ಆಗಿ ನನ್ನ ಜೊತೆ ಬರದೇ ಹೋಗಿದ್ದಿದ್ರೆ ಬಹುಶಃ ನಾನು ಜೀವಂತವಾಗಿ ವಾಪಸ್ ಬರ್ತಿರ್ಲಿಲ್ಲ ಅಂತ ಕಾಣುತ್ತೆ. ಛೇ, ಬಿಡ್ತು ಅನು ಸಾಕ್ಷಿ. ಅನಿರುದ್ಧ ಕೈ ಕೊಟ್ಟಾಗಲೇ ಗಟ್ಟಿಯಾಗಿದ್ದೋಳು ನೀನು. ಪ್ರೇಮ್ಗೋಸ್ಕರ ಪ್ರಾಣ ಕಳ್ಕೋಬೇಕು ಅಂತಿದ್ಯಾ? ಅನಿರುದ್ಧನಂಥ ಅಯೋಗ್ಯ ನನ್ನ ಜೀವನದಿಂದ ದೂರ ಹೋಗಿದ್ರಿಂದ ಏನೂ ನಷ್ಟ ಇಲ್ಲ ಸ್ವಾತಿ. ಆದರೆ ಪ್ರೇಮ್ನ ಕಳ್ಕೊಳ್ಳೋದು ಅಂದರೆ ಸಮಥಿಂಗ್ ರಿಯಲಿ ವ್ಯಾಲ್ಯೂಯಬಲ್. ಆ ಸೋಲನ್ನು ನನ್ನಿಂದ ಸಹಿಸ್ಕೊಳಕ್ಕಾಗ್ತಿರ್ಲಿಲ್ಲ. ಬದುಕೋದಕ್ಕೆ ಚೈತನ್ಯ ತುಂಬಿರೋರೇ ಅವರು. ಅವರು ಇಲ್ಲದೆ ನನ್ನ ಜೀವನಕ್ಕೆ ಏನು ಅರ್ಥ ಇದೆ ಹೇಳು? ಮತ್ತೆ ಹೇಗೆ ಕಾಂಪ್ರಮೈಸ್ ಆದ್ರಿ ನೀವಿಬ್ರು? ಅದೊಂದು ದೊಡ್ಡ ಕಥೆ ಬಿಡು. ಈಗ ನಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ, ಎಲ್ಲ ಸರಿ ಹೋಗಿದೆ. ನಿನ್ಗೊಂದು ವಿಷಯ ಗೊತ್ತಾ ಸ್ವಾತಿ? ಅವತ್ತು ನನ್ನ ಸೀಮಂತ ದಿನ ಶ್ರೀಪತಿ ತಾತ ನನಗೆ ಗಿಫ್ಟ್ ಕೊಟ್ಟಾಗ ಅದನ್ನು ತಗೊಳ್ಳೋದಕ್ಕೆ ನನಗೆಷ್ಟು ಹಿಂಸೆ ಆಗಿತ್ತು. ಆದರೆ ಈಗ ಅವರು ನಮ್ಮ ಅತ್ತೆ ಒಡವೆಗಳನ್ನ ಕೊಟ್ಟಾಗ ಅದನ್ನು ತಗೊಳ್ಳೋದಕ್ಕೆ ನನಗೆ ಯಾವ ಹಿಂಜರಿಕೆನೂ ಆಗಲಿಲ್ಲ ಗೊತ್ತಾ? ಯಾಕೆ ಅಂದರೆ ನಾನು ಮಾನಸಿಕವಾಗಿ ಪ್ರೇಮ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತಿದೆ ಸಾಕ್ಷಿ. ಪ್ರೇಮ್ನಂತ ಒಳ್ಳೆ ಗಂಡ ಇರುವಾಗ ನೀನು ಪಾಸ್ಟ್ನ ನೆನೆಸ್ಕೊಂಡು ಸಂಕಟ ಪಡೋದನ್ನು ನೋಡಿ ನನಗೆ ತುಂಬ ಹಿಂಸೆ ಆಗ್ತಿತ್ತು. ಆದರೆ ಈಗ ಅದನ್ನೆಲ್ಲ ಪಕ್ಕಕ್ಕೆ ಸರಿಸಿ ನೀವಿಬ್ಬರು ಹೊಸ ಲೈಫ್ ಶುರು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀರಲ್ಲ, ಐ ಫೀಲ್ ವೆರಿ ಹ್ಯಾಪಿ ಫಾರ್ ಯು. ನಿಮ್ಮ ತಪ್ಪನ್ನ ಮುಚ್ಚಿಡೋಕ್ಕೆ ನಾನು ಸಪೋರ್ಟ್ ಮಾಡಿದ್ದೆ ಅನ್ನೋ ಗಿಲ್ಟು ನನ್ನನ್ನು ತುಂಬ ಕಾಡ್ತಿತ್ತು. ಈಗ ನನಗೂ ನಿರಾಳ ಆಗಿದೆ. ನೀವಿಬ್ಬರು ಯಾವಾಗಲೂ ಹೀಗೇನೆ ಖುಷಿಯಾಗಿರಬೇಕು ಅಂತ ವಿಶ್ ಮಾಡ್ತೀನಿ ಸಾಕ್ಷಿ. ಇಬ್ರಿಗೂ ಒಳ್ಳೆ ಡೋಸ್ ಕೊಟ್ಟಿದ್ದು ಬಿಡು ಮಗು. ನೀನು ಕಂಗಾಲಾಗಿ ಹೋಗಿದ್ದಾರೆ ಇಬ್ಬರು. ಅಷ್ಟೊಂದು ದುಡ್ಡನ್ನ ಹೊಂಚೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಹೌದಾ ಮಾವ? ಹೌದು ಕೂಸು, ಇದ್ರ ಮೇಲೆ ನಾನು ಇನ್ನೂ ಒಂದು ಬಾಂಬ್ ಹಾಕಿದ್ದೀನಿ. ನನ್ನಿಂದ ಒಂದು ನಯಾ ಪೈಸೆ ಸಿಗಲ್ಲ ನಿನಗೆ ಅಂತ ಆದಿತ್ಯಂಗೆ ಹೇಳ್ಬಿಟ್ಟಿದ್ದೀನಿ. ಇಬ್ಬರು ತಲೆ ಕೆಡ್ಸ್ಕೊಂಡು ಕೂತಿದ್ದಾರೆ. ನಿಂದ ತಂತ್ರ ವರ್ಕೌಟ್ ಆಗ್ತಾ ಇದೆ. ಪರದಾಡ್ಲಿ ಬಿಡು ಮಗು. ಬುದ್ಧಿ ಬರಬೇಕು ಮಾವ, ಅವ್ರಿಗೂ ಅರ್ಥ ಆಗಲಿ ಸಂಬಂಧ ಅಂದರೆ ಏನು ಅಂತ. ಎಲ್ಲ ಅರ್ಥ ಆಗುತ್ತೆ ಮಗು ಅವ್ರಿಗೆ. ಅರ್ಥ ಆಗೋಂಗಿದ್ರೆ ಈ ಸಂದರ್ಭ ಯಾಕೆ ಬರ್ತಾಯಿತ್ತು ನೀನೇ ಹೇಳು. ಅದು ಸರಿ. ಆದರೂ ನೋವಾಗುತ್ತೆ ಪುಟ. ಮಂಗನ ಕೈಗೆ ಮಾಣಿಕ್ಯ ಕೊಟ್ಟರು ಹಾಗಾಯ್ತಲ್ಲೋ. ನಾವೆಲ್ಲ ಇದ್ದು ನಿಮ್ಮ ಅಕ್ಕನ ಮನೇಲಿ ಒಂಟಿ ಜೀವನ ನಡೆಸೋಗಾಯ್ತಲ್ಲೋ. ಐ ಆಮ್ ವೆರಿ ಸಾರಿ. ತುಂಬ ನೋವಾಗುತ್ತೆ ಮಗು. ಪರವಾಗಿಲ್ಲ ಮಾವ, ಇದರಲ್ಲಿ ನಿಮ್ಮ ತಪ್ಪೇನಿದೆ? ಏನಾಗತ್ತೋ ಆಗಲಿ. ಫೋನ್ ಇಡ್ತೀನಿ ಮಾವ. ಸರಿ ಪುಟ. ಏನು ಸೊಸೆ ಜೊತೆ ಭಾರಿ ಮಾತುಕತೆ ನಡೀತಾ ಇತ್ತು? ಹಾಂ, ಬೆನ್ನ ಹಿಂದೆ ನಿತ್ಯ ಕೇಳಿಸ್ಕೋಬೇಕಾಗಿತ್ತು. ಮುಂದೆನೇ ಒಂದು ಕೇಳಿಸ್ಕೋಬೋದಾಗಿತ್ತಲ್ಲ. ನೀನು ನಿನ್ನ ಸೊಸೆ ಜೊತೆ ಮಾತಾಡಬೇಕಾಗಿತ್ತು.
ಮಾತಾಡ್ತಾ ಇದ್ರಲ್ಲ, ಸೊಸೆಗೆ ಹೇಳ್ಕೊಟ್ಟು ಮಕ್ಕಳ ವಿರುದ್ಧನೇ ಎತ್ತಿ ಕಟ್ತಿದ್ದೀರಾ? ಈ ಥರ ಪರಿಹಾರ ಕೇಳು ಅಂತ ನೀವೇ ಹೇಳ್ಕೊಟ್ಟಿದ್ದ ಅವಳಿಗೆ? ನಾನು ಯಾಕೆ ಹೇಳ್ಕೊಟ್ಲಿ? ಅವಳೇ ಕೇಳ್ತಾ ಇದ್ದಾಳೆ. ಇಷ್ಟು ಪರಿಹಾರ ಕೇಳಕ್ಕೆ ಅವಳಿಗೆ ನಾಚಿಕೆ ಆಗಲ್ವಂತ? ಯಾಕೆ ನಿನ್ನ ಮಕ್ಳಿಗೆ ನಾಚಿಕೆ ಆಗಲಿಲ್ವಾ ದುಡ್ಡಿನ ವಿಷಯ ಮಾತಾಡುವಾಗ? ಎಷ್ಟು ಬೇಕಾದರೂ ಕೊಡ್ತೀನಿ ಅಂತ ಜಮಾ ಮಾಡ್ಕೊಂಡು ಹೋದ ನಿನ್ನ ಮಗ ಆದಿತ್ಯ. ಅದಕ್ಕೆ ಅವಳು ಪಟ್ಟು ಹಿಡಿದು ಕೂತಿದ್ದಾಳೆ. ಇಲ್ಲ, ಇಷ್ಟಕ್ಕೆಲ್ಲ ನೀವೇ ಕಾರಣ ಆಗ್ತೀರಾ. ಸೊಸೆ ಜೊತೆ ಶಾಮೀಲಾಗಿ ಮಕ್ಕಳ ವಿರುದ್ಧ ಎತ್ಕಟ್ಟಿ ತಮಾಷೆ ನೋಡ್ತಾ ಇದ್ದೀರಾ. ಏನು ನಡೆಸ್ಬೇಕು ಅನ್ಕೊಂಡಿದ್ದೀರಾ? ಆಡಲೇಬೇಕಾಗಿದೆ, ನಾಟಕ ಆಡಲೇಬೇಕಾಗಿದೆ ನಾನು. ಇನ್ನೇನು ನಿನ್ನ ಮಕ್ಕಳು ತಾಳ ಕುಣಿಯೋಕ್ಕಾಗತ್ತಾ? ಅವ್ರಿಗೆ ಹಣದ ಅಹಮ್ಮು. ಅವರು ಸರಿಯಾಗಿದ್ದಿದ್ರೆ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ, ಆದರೆ ಅವ್ರು ಸರಿಯಾಗಿಲ್ವಲ್ಲ. ಸತ್ಯದೇವ್, ಹೌದು ಅಹಲ್ಯ. ಅಲ್ಲ, ತೇಜಸ್ವಿನಿ ಎಂಥ ಒಳ್ಳೆ ಹೆಣ್ಣು. ಅವಳು ಈ ಮನೆಗಾಗಿ ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದಾಳೆ. ಈ ಮನೆನ ಬೆಳಗಿದಾಳು ಅವಳು. ಅವಳಿಗೆ ಇಷ್ಟೊಂದು ಅನ್ಯಾಯ. ಇಷ್ಟಕ್ಕೂ ಮೀರಿ ಅವಳು ಈಗ ಗರ್ಭಿಣಿ. ಒಂದು ಗರ್ಭಿಣಿ ಹೆಂಗಸಿಗೆ ಈ ಮಟ್ಟಕ್ಕೆ ಅನ್ಯಾಯ ಮಾಡೋದಾ? ಸರಿನಾ ಇದು? ನೋಡಿ, ನೀವು ನನಗೆ ಪಾಠ ಹೇಳೋಕೆ ಬರಬೇಡಿ. ನನಗಿದೆಲ್ಲ ಗೊತ್ತಿದೆ. ಇದೆಲ್ಲ ಆಗಿದ್ದು ತೇಜಸ್ವಿನಿಯಿಂದ ತಾನೆ. ಅವಳು ಸರಿಯಾಗಿದ್ದಿದ್ರೆ ಈ ಸನ್ನಿವೇಶ ಬರ್ತಾನೆ ಇರಲಿಲ್ಲ. ತೇಜಸ್ವಿನಿ ಮೈಸೂರಿಗೆ ಹೋಗಕ್ಕೆ ಮುಂಚೆ ಆದಿತ್ಯ ಅವಳನ್ನ ಕಂಡ್ರೆ ಪ್ರಾಣ ಬಿಡ್ತಾ ಇರಲಿಲ್ವಾ? ಒಪ್ಕೋತೀನಿ ಅಹಲ್ಯ, ಆದರೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಯೋಚನೆ ಮಾಡೋ ವಿವೇಚನಾ ಶಕ್ತಿ ಬೇಡವಾ? ನೀನು ಅವ್ರ ಮಾತನಾಡ್ತಿಲ್ಲ. ತೇಜಸ್ವಿನಿ ಅಂತ ಹೆಣ್ಣಲ್ಲ. ಅಲ್ಲಿ ನಡಿಬಾರದು ಏನೂ ನೋಡ್ದಿಲ್ಲ. ಶಿ ಈಸ್ ಇನ್ನೋಸೆಂಟ್. ಎದುರುಗಡೆ ಕಣ್ಣಿಂದ ನೋಡಿದ್ಮೇಲೂ ನಂಬ್ತಿದ್ರೆ ಹಾಗೆ? ಒಂದೊಂದ್ಸಾರಿ ನಮ್ಮ ಕಣ್ಣೆ ನಮಗೆ ಮೋಸ ಮಾಡುತ್ತೆ ಅಹಲ್ಯ. ನಾವು ಯಾವುದನ್ನ ಸತ್ಯ ಅಂತ ತಿಳ್ಕೊಂಡಿದ್ರು ಅದು ಸುಳ್ಳಾಗಿರುತ್ತೆ. ನೀನು ನಿನ್ನ ಮಕ್ಕಳ ಮಾತನ್ನ ಕೇಳ್ತೀಯಲ್ಲ, ಸ್ವಲ್ಪ ಯೋಚನೆ ಮಾಡಬಾರ್ದಾ? ಅಕ್ಕ ಪ್ಲೀಸ್ ಅಕ್ಕ, ನೀವು ಮನೆಗೆ ಬರದೆ ಅಲ್ಲೇ ಇರ್ತೀನಿ ಅಂದರೆ ಹೇಗೆ ಹೇಳಿ? ಪ್ಲೀಸ್ ಅಕ್ಕ, ಮನೆಗೆ ವಾಪಸ್ ಬನ್ನಿ. ಮನೆಗೆ ಬರ್ದೇನೆ 108 ವಿವಾದಗಳು ಸುತ್ಕೋತಾ ಇದೆ. ನಾನು ಮನೆಗೆ ಬಂದು ಇನ್ನೊಂದು ವಿವಾದನ ಮೈಮೇಲೆ ಯಾಕೆ ಹೇಳ್ಕೊಳ್ಳಿ? ನಾನು ಬರಲ್ಲ ಜಾನ್. ನೀವು ಬರಲ್ಲ ಅಂದರೆ ಸಂಬಂಧ ಬಿಟ್ಟು ಹೋಗಲ್ಲ. ಸಂಬಂಧ ಬಿಡೋದಕ್ಕೆ ಅವರೇ ತಯಾರಾಗಿದ್ದಾರಲ್ಲ. ದುಡ್ಡು ಕೊಡೋದಕ್ಕೆ ಮನೆವರೆಗೂ ಬಂದಿದ್ರು ಯಜಮಾನ್ರು. ಗೊತ್ತಾಯ್ತು, ಭಾವ ಹೇಳಿದ್ರು ನೀವೇನೋ ದುಡ್ಡು ಕೇಳಿದ್ರಿ ಅಂತ. ಕೇಳ್ದೆ. ಅವ್ರ ಹತ್ರ ಏನೋ ಸಿಕ್ಕಾಪಟ್ಟೆ ದುಡ್ಡಿದೆಯಂತಲ್ಲ. ನನಗೆ ಗೊತ್ತು ಅಕ್ಕ, ನೀವು ಯಾಕೆ ಆ ರೀತಿ ಮಾತಾಡಿರ್ತೀರಾ ಅಂತ. ಅಂಥವ್ರಿಗೆ ತಿಳಿ ಹೇಳೋದು ಹೇಗೆ? ನನಗೂ ತಲೆ ಕೆಡ್ತು, ಅದಕ್ಕೆ ಹಾಗೆ ಕೇಳಿದೆ. ನನ್ನಿಂದ ಡಿವೋರ್ಸ್ ತಗೊಳ್ಳೋದಕ್ಕೆ ಅವರು ಇನ್ನೊಂದು ಜನ್ಮ ಎತ್ತು ಬರಬೇಕಷ್ಟೆ. ಭಾವಂಗಿದೆಲ್ಲ ಅರ್ಥ ಆಗ್ತಿಲ್ಲ ಅಕ್ಕ. ಅವ್ರಿಗೆ ಅರ್ಥ ಆಗೋದು ಇಲ್ಲ ಜಾನು. ಬಿಡು, ತಾವಾಗೆ ಬುದ್ಧಿ ಕಲಿತಾರೆ. ಜಾನು, ನಿನ್ನನ್ನು ಬೈಕೋಬೇಡ. ನಿನಗೆ ಎಲ್ಲ ಅರ್ಥ ಆಗತ್ತೆ. ನಿನ್ನ ಗಂಡನಿಗೆ ತುಂಬ ಸಂತೋಷ ಆಗಿರಬೇಕು ನಾನು ಆ ಮನೆ ಬಿಟ್ಟು ಬಂದಿರೋದು. ಏನು ನಡೀತಿದೆ ಇಲ್ಲಿ? ಅವಳ ಜೊತೆ ಏನು ಮಾತು ನಿನಗೆ? ನೋಡು, ಅವಳ ಸಹವಾಸ ಸಂಪರ್ಕ ನಿನಗೆ ಬೇಕಾಗಿಲ್ಲ. ಅವಳು ಯಾವ ಕಾರಣಕ್ಕೆ ಮನೆಯಿಂದ ಬಹಿಷ್ಕಾರ ತಗೊಂಡಿದ್ದಾಳೆ ಗೊತ್ತು ತಾನೆ? ಹಾನಿ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಸುಮ್ಮನೆ ಇರೋದಕ್ಕೆ ಏನು ಕಷ್ಟ ನಿಮಗೆ? ಸುಮ್ಮನೆ ಅವರಿಬ್ರನ್ನ ದೂರ ಮಾಡ್ತೀನಿ ಅಂತ ಯಾಕೆ ಹಠ ಸಾಧಿಸ್ತಾ ಇದ್ದೀರಾ? ನಂದೇನು ಹಠ? ಅವರೇ ದೂರ ಆಗಿದ್ದಾರೆ. ಶುರುವಿಂದ ಪ್ರಧಾನ್ ಜೊತೆ ಇದ್ಲು, ಅದನ್ನು ನಾನು ಗೇಲಿ ಮಾಡ್ತಿದ್ದೆ. ಸ್ವಲ್ಪ ಎಚ್ಚೆತ್ಕೊಳ್ಳಿ ಅಂತ ವಿಚಾರನ ದೊಡ್ಡದು ಮಾಡಿದೆ. ಕೇಳೋದಕ್ಕೆ ಅವಳೇ ರೆಡಿ ಇಲ್ಲ. ಅಂಥವ್ರ ಜೊತೆ ಏನು ಮಾತು ನಿನಗೆ? ನೀವು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ಅವರಿಂದ ನಮ್ಗೇನೂ ಅನ್ಯಾಯ ಆಗಿಲ್ಲ. ನೋಡು, ನೀನು ಅವಳ ಪರ ಮಾತಾಡಬೇಡ. ತೇಜಸ್ವಿನಿ ಅನ್ನೋದು ಕ್ಲೋಸ್ ಚಾಪ್ಟರ್, ಅದು ಮತ್ತೆ ಓಪನ್ ಆಗಲ್ಲ. ನಿನ್ನ ಗಂಡನಿಗೆ ಅವಳು ಬೇಡ, ಅಂಥವಳ ಜೊತೆ ನೀನು ಮಾತಾಡೋದು ನನಗಿಷ್ಟ ಇಲ್ಲ. ಯಾರನ್ನೇ ಆಗಲಿ ಅನಿ, ಈ ಮಟ್ಟಕ್ಕೆ ಗೋಳ್ ಹೊಯ್ಕೋಬಾರ್ದು. ಪಾಪ ಅವರು ಗರ್ಭಿಣಿ. ಆ ಸೆಂಟಿಮೆಂಟ್ಸ್ ಎಲ್ಲ ನನಗಿಲ್ಲ. ನೋಡು, ನಿನಗೆ ಅವಳು ವ್ಯವಹಾರ ಅರ್ಥ ಆಗಲ್ಲ. ಅವಳು ಇಡೀ ಆಸ್ತಿ ಹೊಡಿಬೇಕು ಅಂತ ಪ್ಲಾನ್ ಮಾಡಿದ್ದಾಳೆ. ಅದಕ್ಕೆ ಲೆಕ್ಕ ಪುಕ್ಕ ಇಲ್ಲದೆ ಪರಿಹಾರ ಕೇಳ್ತಿರೋದು. ಅದಕ್ಕೆ ನಮ್ಮಪ್ಪ ಸಪೋರ್ಟ್ ಮಾಡ್ತಿದ್ದಾನೆ. ನೀನು ಅವಳ ಜೊತೆ ಕೈ ಜೋಡಿಸ್ಬೇಡ.
ಅವಳು ಯಾವುದೇ ಕಾರಣಕ್ಕೂ ಈ ಮನೆಗೆ ವಾಪಸ್ಸಾಗಲ್ಲ. ಹೌದಾ? ಆದರೆ ತೇಜು ಅಕ್ಕ ಡೈವೋರ್ಸಿಗೆ ಒಪ್ಕೊಂಡೇ ಇಲ್ವಲ್ಲ, ಹೇಗೆ ಬೇರೆ ಮಾಡ್ತೀರಿ? ನೀವು ತೇಜು ಅಕ್ಕನ ಮಣಿಸ್ತೀನಿ ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ಮೂರ್ಖತನ. ನೀವು ತಿಪ್ಪರ್ ಲಾಗ ಹಾಕಿದ್ರು ಏನೂ ಪ್ರಯೋಜನ ಆಗಲ್ಲ. ಸೊ ತೆಪ್ಪಗಿರೋದನ್ನ ನೋಡಿ. ಇನ್ನೇನು ಮತ್ತೆ, ನಾವು ಬೇರೆಯವ್ರ ಸಂಸಾರನ ಹಾಳು ಮಾಡಕ್ಕೆ ಹೋದ್ರೆ ದೇವರು ನಮ್ಮನ್ನು ಚೆನ್ನಾಗಿಟ್ಟಿರ್ತಾನ? ನಮ್ಮ ಸಂಸಾರ ಚೆನ್ನಾಗಿರತ್ತಾ? ಈಗ ನಿಮ್ಮ ಸ್ಥಿತಿ ಏನಾಗಿದೆ ಅಂತ ಮೊದಲು ನೋಡಿ. ನಿಮ್ಮ ಅವಸ್ಥೆ ಏನಾಗಿದೆ ಇವತ್ತು? ಏನಾಗಿದೆ? ಕಾಲ್ಗೇಟ್ ಆಗಿದೆ, ಸರಿ ಹೋಗುತ್ತೆ. ಅಷ್ಟೇನಾ? ನಮ್ಮ ಸಂಸಾರ ಹೇಗಿದೆ? ನಾವು ಸುಖವಾಗಿದ್ದೀವಾ? ಸಂತೋಷವಾಗಿದ್ದೀವಾ? ಅನ್ಯೋನ್ಯವಾಗಿದ್ದೀವಾ? ಹೇಗಿರಕ್ಕೆ ಸಾಧ್ಯ? ಬೇರೆಯವ್ರ ಸಂಸಾರನ ಹಾಳು ಮಾಡಕ್ ಹೋದ್ರೆ ನಾವು ಯಾವತ್ತೂ ಸಂತೋಷವಾಗಿರಲ್ಲ. ದಿನ ಬೆಳಗಾದ್ರೆ ಡಿಫ್ರೆನ್ಸ್ ಆಫ್ ಒಪಿನಿಯನ್. ಅಂಥದ್ದೇನಾಗಿದೆ? ಇನ್ನೇನಾಗ್ಬೇಕು ಅನಿ? ಇನ್ನೇನಾಗ್ಬೇಕು? ಮನಸ್ಸುಗಳು ಛಿದ್ರ ಆಗಿ ಹೋಗಿದೆ. ನಿಮ್ಮ ಹಳೆ ರೆಕಾರ್ಡ್ಸ್ ಯಾವುದು ಅಳಿಸ್ ಹೋಗಿಲ್ಲ. ನಿಮ್ಮ ಅನೈತಿಕ ಸಂಬಂಧ, 2ನೇ ಮದುವೆ ಎಲ್ಲ ಮನಸ್ಸಲ್ಲಿ ಹಾಗೆ ಅಚ್ಚಳ್ದು ಹೋಗಿದೆ. ಇದನ್ನ ಹೀಗೆ ಬಿಟ್ರೆ ಇನ್ನ ಹೆಚ್ಚು ಬಿರುಕು ಬೀಳತ್ತೆ ಹೊರತು ಚೆನ್ನಾಗಾಗೋದಿಲ್ಲ. ಐ ಜಸ್ಟ್ ಹೇಟ್ ಯು ಅನಿ. ನಿಮ್ಮ ಬಗ್ಗೆ ನನಗೆ ತಿರಸ್ಕಾರ ಬರ್ತಾ ಇದೆ. ನಿಮ್ಮ ಜೊತೆ ಮಾತಾಡೋದು ವ್ಯರ್ಥ.